ಗೊತ್ತಿಲ್ಲ ವಿರಾಟ್ ಅವ್ರೆ. ಆದ್ರೆ ಈಗ ನನ್ ಮನ್ಸಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ಈ ಭೂಮಿಗೆ ಆ ಮಳೆ ನೀರ್ ಮೇಲ್ ಪ್ರೀತಿ, ಆ ಮಳೆ ನೀರಿಗೆ ಸಾಗರ ಅಂತ ಸೇರೋ ತವಕ, ಆ ಸಾಗರದ ಕಡಲಿಗೆ ಚಂದ್ರನ್ ಮೇಲೆ ಎಷ್ಟು ಸೆಳೆತ ಇರುತ್ತೋ, ಈ ನಿಮ್ ಭೈರವಿಗೂ ನಿಮ್ಮೇಲೆ ಅಷ್ಟೇ. ಮಾರ್ಕೆಟಿಂಗ್ ಅವ್ರ ಕಾಲ್. ಭೈರವಿ ಅವರೇ, ಪ್ಲೀಸ್ ಕಂಟಿನ್ಯೂ ಮಾಡಿ. ಅದೇನು ಹೇಳ್ಬೇಕು ಅಂತ ಇದ್ರಲ್ವಾ? ಸಾರಿ ವಿರಾಟ್, ನಾನು ಏನೋ ಮಾತಾಡಕ್ ಹೋಗಿ ಏನೇನೋ ಹೇಳ್ತಿದ್ದೀನಿ. ಆಕ್ಚುಲಿ ನಾನು ಸುಳ್ಳು, ನೀವು ನಿಜಾನೇ ಹೇಳಕ್ ಹೊರಟಿದ್ರಿ, ಆದ್ರೆ ಈಗ ಮಾತ್ ಬದಲಾಯಿಸ್ತಾ ಇದ್ದೀರಾ. ಪ್ಲೀಸ್ ನಿಜ ಹೇಳಿ ಭೈರವಿ ಅವರೇ, ನಿಮ್ಗೆ ನನ್ ಮೇಲೆ ಇದೇ ಸರಿಯಾದ ಸಮಯ. ನನ್ನ ಪ್ರೀತಿನ ನಾನು ಹೇಳ್ಕೊಂಡ್ಬಿಡ್ತೀನಿ. ಅತ್ತೆ, ಇಶಾನಿ, ನಾನೀಗ ಮಾತಾಡೋ ಮೂಡಲಿಲ್ಲ. ಏನೇ ಇದ್ರು ನಾಳೆ ಮಾತಾಡೋಣ. ಅತ್ತೆ, ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಅರ್ಧ ಟೆನ್ಷನ್ ಕಡಿಮೆ ಆಗತ್ತೆ. ಪ್ಲೀಸ್ ಒಂದೇ ಒಂದು ನಿಮಿಷ ನನಗೆ ಟೈಮ್ ಕೊಡ್ತೀರಾ? ಮಾತಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಾಗ ನಾನು ಬೇಡ ಅಂದ್ರೂ ನೀನು ಕೇಳಲ್ವಲ್ಲ. ಸರಿ, ಅದೇನು ವಿಷಯ ಹೇಳು. ಸಿಂಧು ಇರೋ ಜಾಗ ಗೊತ್ತಾಯ್ತು ಅತ್ತೆ. ವಾಟ್? ಆರ್ ಯು ಸೀರಿಯಸ್? ಎಲ್ಲಿದ್ದಾಳೆ ಹೇಳು, ಎಲ್ಲಿದ್ದಾಳೆ? ಅದು ನನಗ್ ಗೊತ್ತಿಲ್ಲ ಅತ್ತೆ. ಏನ್ ತಮಾಷೆ ಮಾಡ್ತಿದ್ಯಾ? ಅತ್ತೆ, ಸಿಂಧು ಎಲ್ಲಿದ್ದಾಳೆ ಅಂತ ನನಗ್ ಗೊತ್ತಿಲ್ಲ. ಗೊತ್ತಿರೋದು ಭೈರವಿಗೆ. ವಾಟ್? ಭೈರವಿಗೆ ಗೊತ್ತಾ? ಹೌದು, ಅವಳೇ ನನಗೆ ಹೇಳಿದ್ದು. ಆದ್ರೆ ಪೂರ್ತಿ ವಿಷಯ ಹೇಳಲಿಲ್ಲ. ನೀವು ಭೈರವಿನ ಕೇಳಿದ್ರೆ ಎಲ್ಲಾನು ಹೇಳ್ಬೋದತ್ತೆ. ವಿರಾಟ್ ಅವ್ರೆ, ಅದನ್ನ ಭೈರವಿ, ಭೈರವಿ, ಭೈರವಿ. ಹಾ ಅತ್ತೆ. ಭೈರವಿ. ಹಾ ಬಂದೆ. ಒಂದ್ ನಿಮಿಷ ಬಂದೆ. ಅತ್ತೆ, ನೀ ನನ್ಗೆ ನಿಜ ಹೇಳ್ಬೇಕು. ಏನ್ ವಿಷಯ ಅತ್ತೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಭೈರವಿ, ನೇರವಾಗಿ ಕೇಳ್ತಾ ಇದ್ದೀನಿ. ನಿನ್ಗೆ ಸಿಂಧು ಇರೋ ಜಾಗ ಗೊತ್ತಾ?